ಹಲೋ. ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ನಾಗರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಎಕರೆ 20 ಗುಂಟೆ ಸ್ನೇಹಿತರೆ, 37.5 ಲಕ್ಷ ಪರ್ ಎಕರ್. ಇವರು 37.5 ಲಕ್ಷ ಹೇಳ್ತಾ ಇದ್ದಾರೆ. ಒಳ್ಳೆ ಜಾಗ, ಒಳ್ಳೆ ವಾತಾವರಣ, ಒಳ್ಳೆ ಭೂಮಿ. ಬ್ಲ್ಯಾಕರ್ ಅಂತ ಬ್ಲ್ಯಾಕ್ ಅಲ್ಲ, ನೀವು ಕಣ್ಣಾರ ಬಂದು ನೋಡಿದಾಗ ಇದು ನಿಮಗೆ ಮಣ್ಣು ಯಾವುದು ಅನ್ನೋದು ಕ್ಲಿಯರ್ ಗೊತ್ತಾಗುತ್ತೆ. ನಾವು ಸದ್ಯಕ್ಕೆ ಇದನ್ನು ಬ್ಲ್ಯಾಕ್ ಸೈಲ್ ಅಂತಲೇ ಅನ್ಕೋತೀವಿ. ಇದು 2 ಕಡೆ ಸ್ಟೇಟ್ ಹೈವೇಗಳಿದ್ದಾವೆ ಸ್ನೇಹಿತರೆ, ಒಂದು ಕಡೆ ಅಲ್ಲ, 2 ಕಡೆ ಸ್ಟೇಟ್ ಹೈವೇ ಇದ್ದಾವೆ. ನಾವು ಯಾವ ಕಡೆಯಿಂದ ಬಂದರೂ ನಮಗಿದು 1.25 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಆಗುತ್ತೆ. ಸ್ಟೇಟ್ ಹೈವೇಯಿಂದ ಮೆಟ್ಲಿಂಗ್ ರೋಡು, ದೊಡ್ಡ ಚಾನಲ್ ಇದೆ, ಕಬಿನಿ ವಾಟರ್ ಪೈಪ್ ಹಾಕೊಂಡ್ರೆ ಈಗ ನೋಡಿ ಈ ಸೀಸನ್ ಬಿಡ್ತಾರೆ ಈಗ ನೀರೀಗ. ಆ ಕಬಿನಿ ವಾಟ್ರಲ್ಲಿ ನಾವು ಇಲ್ಲಿ ಮಾಡ್ಬೋದು, ವ್ಯವಸಾಯ ಮಾಡ್ಬೋದು. ಇದರಲ್ಲಿ ಒಂದು ರನ್ನಿಂಗ್ ಬೋರ್ ಕೂಡ ಇದೆ. ಇದು ಕೂಡ ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್ ಸ್ನೇಹಿತರೆ. ಸದ್ಯಕ್ಕೆ ಈಗ ಮಾರೋ ಉದ್ದೇಶದಿಂದ ಭೂಮಿ ಹಂಗೆ ಬಿಟ್ಟಿದ್ದಾರೆ. ಇದರಲ್ಲಿ ಬೋರು ಕೂಡ ಇದೆ. ಸುತ್ತಮುತ್ತ ನೋಡಿ ಬೆಟ್ಟ ಗುಡ್ಡಗಳ ವಾತಾವರಣ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅದಕ್ಕೆ ಹತ್ತಿರ ಇಲ್ಲ, ಅದು ದೂರ ಇದೆ. ನಮ್ಮ ಕಣ್ಣಿಗೆ ಮಾತ್ರ ತುಂಬ ನೀರಂಗೆ ಕಾಣುತ್ತೆ, ಕಣ್ಣಿಗೆ ತುಂಬ ಮುದ ಕೊಡುತ್ತೆ. ಒಳ್ಳೆ ಜಾಗ, ಒಳ್ಳೆ ವಾತಾವರಣ. ಅದು ಈಗ ವಾತಾವರಣ ನಮಗೆ ಅಲ್ಲಿ ಹಚ್ಚ ಹಸಿರಾಗಿದೆ. ಮನೆ ಕೂಡ ಇದೆ. ಆ ಮನೆ ಮುಂದ್ಗಡೆ ರೋಡು, ಅಂದರೆ ನಾವು ಡೈರೆಕ್ಟ್ ಹಿಂಗೆ ಬರ್ತೀವಿ ಅಂತಾರೆ. ಒಂದು ಜಮೀನು ಬಿಟ್ಟರೆ ಚಾನಲ್ ಬಿಟ್ಟರೆ ರೋಡು ಲ್ಯಾಂಡು. ಆದರೆ ನಾವು ಸ್ಟೇಟ್ ವೇ ರೋಡ್ ಕಡೆ ಬರೋದ್ರಿಂದ ನಮಗಿದು ಸ್ವಲ್ಪ 1.5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ನಾವಿಲ್ಲಿ ಪ್ರತಿಯೊಬ್ಬರು ಆಸೆ ತಕ್ಕಂತೆ ನಾವು ಇಲ್ಲಿ ಒಳ್ಳೆ ತೋಟ ಮಾಡ್ಬೋದು, ಇಲ್ಲ ಬೆಳೆಗಳೇ ಬೆಳಿಬೋದು, ಇಲ್ಲ ಸೊಪ್ಪು ತರಕಾರಿ ಎಲ್ಲನೂ ಬೆಳಿಬೋದು ಸ್ನೇಹಿತರೆ. ಯಾಕೆಂದರೆ ನೀರು ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ, ಲೇಬರ್ಗಳ ಪ್ರಾಬ್ಲಮ್ಸ್ ಇಲ್ಲ, ಅಕ್ಕಪಕ್ಕಲ್ಲ ವ್ಯವಸಾಯ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಪ್ರತಿಯೊಬ್ಬರೂ ಅಚ್ಚುಕಟ್ಟಾದ ವ್ಯವಸಾಯ ಮಾಡಿಕೊಂಡು ಅವರು ಬೇಕಾದ ರೀತಿಯಲ್ಲಿ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಇಲ್ಲಿ ಎಲ್ಲದಕ್ಕೂ ಒಳ್ಳೆ ಸೂಪರಾಗಿದೆ. ಇಲ್ಲಿ ಯಾವುದೇ ರೀತಿಯ ಪೊಲ್ಯೂಷನ್ ಅನ್ನೋದು ಇಲ್ಲ, ವಾಯುಮಾಲಿನ್ಯ ಇಲ್ಲ, ತುಂಬ ಚೆನ್ನಾಗಿದೆ ಈ ಜಾಗದಲ್ಲಿ. ಇಲ್ಲಿ ಅಕ್ಕಪಕ್ಕ ಎಲ್ಲರೂ ತೋಟಗಳು ಮಾಡಿಕೊಂಡು ಮನೆ ಕಟ್ಕೊಂಡು ವಾಸ ಮಾಡ್ಕೊಂಡಿದ್ದಾರೆ. ನಾವು ಬರೋ ದಾರಿಯಿಂದ ಬೇಕಾದ್ರೆ ನಿಮಗೆ ಇದರಲ್ಲಿ ಸುಮಾರು ಮನೆಗಳು ಕಟ್ಕೊಂಡು ವಾಸ ಮಾಡ್ಕೊಂಡು ಜಮೀನುಗಳಲ್ಲೇ ಇದ್ದಾರೆ ಸ್ನೇಹಿತರೆ. ನಾವು ಕೂಡ ಅದೇ ರೀತಿ ಮನೆ ಕಟ್ಕೊಂಡು ಇಲ್ಲಿ ವಾಸ ಮಾಡ್ಕೊಂಡಿರ್ಬೋದು. ಒಂದು ಫಾರ್ಮ್ ಹೌಸ್ ಮಾಡ್ಕೋಬೋದು, ಒಂದು ಸುತ್ತ ಫೆನ್ಸ್ ಹಾಕ್ಬಿಡತ್ತಾಗ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡು ಒಳ್ಳೆ ಮನೆ ಕಟ್ಕೊಂಡು ನಾವು ಇಲ್ಲಿ ವಾಸ ಮಾಡ್ಕೊಂಡಿರ್ಬೋದು ಸ್ನೇಹಿತರೆ. ಅದು ಮೈನ್ ರೋಡ್ಗೆ ನಿಯರ್ ಆಗಿರೋಂಥದ್ದು. ಆದರೆ ನಾವು ಹಿಂಗೆ ಬರೋಕ್ಕಾಗಲ್ಲ, ಹೇಳಿದ್ನಲ್ಲ ಚಾನಲ್ ಇದೆ. ಬೇರೆ ಗೌರ್ಮೆಂಟ್ ರೋಡಕ್ಕೆ ಇಲ್ಲಿ ಮಾಡಿದ್ದಾರೆ. ನಮಗೆ ರೋಡ್ ಸಮಸ್ಯೆ ಆಗಲಿ ಇನ್ನೊಂದಾಗಲಿ ಏನು ಸಮಸ್ಯೆ ಇಲ್ಲ. ಈ ಜಮೀನಿಗೆ ನಾವು 3-4 ಕಡೆಯಿಂದ ನಾವು ಬರಬಹುದು. ಜಮೀನಿಗೆ ಲಾರಿನೇ ಬರುತ್ತೆ, ಅಷ್ಟು ರೋಡು ವಿಶಾಲವಾಗಿದೆ. ಇದನ್ನು 30 ಅಡಿ ರಸ್ತೆ, ಚಿಕ್ಕ ರಸ್ತೆ ಏನು ಅಲ್ಲ ಸ್ನೇಹಿತರೆ. ನಾವು ಇಲ್ಲಿ ಹೇಳಿದಲ್ಲ, ಮಿಶ್ರ ಬೆಳೆಗಳನ್ನ ಬೆಳ್ಕೊಂಡು ಸಾವಯವ ಕೃಷಿ ಮಾಡ್ಕೊಂಡು ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡು ಆರಾಮಾಗಿರ್ಬೋದು. ಈ ವಾತಾವರಣದಲ್ಲಿ ಈ ಗಾಳಿ ತಂಪಲ್ಲಿ ನಮಗೆ ಯಾರದೇ ಡಿಸ್ಟರ್ಬೆನ್ಸ್ ಇಲ್ಲದೆ ನೆಮ್ಮದಿಯಾಗಿರ್ಬೋದು. ಯಾಕೆಂದರೆ ದಿನ ಬೆಳಗ್ಗೆ ಇದ್ದರೆ ಸಂಜೆವರೆಗೂ ಗಾಡಿಗಳ ಕಿರಿಕಿರಿ, ಜಂಜಾಟ, ಒಂದಲ್ಲ ಒಂದು ಮಾತು, ಅವುಗಳಿಂದ ನಮಗೆ ಮನಸ್ಸು ಸ್ವಲ್ಪ ಬೇಸರ, ಯಾವುದಕ್ಕೂ ನಮಗೆ ಇಂಟ್ರೆಸ್ಟ್ ಅನ್ನೋದಿರಲ್ಲ. ನಾವು ಇಲ್ಲಿಗೆ ಬಂದು ವಾರದಲ್ಲಿ 1 ದಿನ ಬಂದಿದ್ದರೆ ಸಾಕು. ಜಮೀನುಗಳಲ್ಲಿ 1 ದಿನ ಬಂದಿದ್ಕೊಂಡು ನಾವು ಇಲ್ಲಿ ರಜದ ದಿನಗಳಲ್ಲಿ ಇಲ್ಲಿ ನಮಗೆ ಬೇಕಾದ ರೀತಿಯಲ್ಲಿ ಒಳ್ಳೆಯ ಅಡಿಕೆ, ತೆಂಗು,
ಮಾವು, ಬಾಳೆ, ಆ್ಯಪಲ್ ಈ ಥರ ಅನೇಕ ರೀತಿಯ ಮಿಶ್ರ ಬೆಳೆಗಳನ್ನ ಹಾಕ್ಕೊಂಡು ನಾವು ಬೆಳೆಯೋಣ ಸ್ನೇಹಿತರೆ. ಇದು ನಿಮಗೆ 130 ಕಿಲೋಮೀಟ್ರ್ ಬೆಂಗಳೂರಿಗಾಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ ಇದು 130 ಆಗುತ್ತೆ. ಮೈಸೂರಿಗೆ 70 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ಟೌನಿಂದ ಒಂದು 10 ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡ್ಗೆ. ಜಾಸ್ತಿ ದೂರ ಏನೂ ಇಲ್ಲ ಸ್ನೇಹಿತರೆ. ಇಲ್ಲಿ ಬಸ್ ರೂಟು ಕೂಡ ಇದೆ. ನಾವು ವಾಕಬಲ್ ಡಿಸ್ಟೆನ್ಸ್ಲಿ ನಡ್ಕೊಂಡು ಬೇಕಾದ್ರೂ ಹೋಗ್ಬೋದು. 2 ಕಡೆ ಸ್ಟೇಟ್ ಹೈವೇಲು ಬಸ್ಗಳು ಓಡಾಡ್ತವೆ. ನಿಮ್ಮದಾಗಿ ಹಿಡಿಬಿಟ್ಟು ವಾಕಬಲ್ ಡಿಸ್ಟೆನ್ಸ್ ಇನ್ನೇನೂ ಇಲ್ಲ. 1 ಕಿಲೋಮೀಟ್ರ್ ನಡೆಯೋದೇನು ದೊಡ್ಡ ವಿಷಯ ಅಲ್ಲ. ನಡ್ಕೊಂಡು ಆರಾಮಾಗಿ ಲ್ಯಾಂಡ್ಗೆ ಹೋಗ್ಬೋದು ನಾವು. ಅದರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನಮ್ಮ ಮೂಳೆಗಳು ಕೂಡ ಗಟ್ಟಿಯಾಗ್ತವೆ. ಇವತ್ತು ಯಾಕೆ ಅಂತಂದರೆ ನಮಗೆ ಎಲ್ಲ ಕಡೆ ನೋಡ್ತಾ ಇದ್ದೀವಿ, ತಲೆ ಸುತ್ತಂತೆ, ಬಿ ಪಿ ಅಂತೆ, ಶುಗರ್ ಅಂತೆ, ನಾನಾ ರೀತಿಯ ಉಸಿರಾಟ ತೊಂದರೆ ಅಂತೆ, ಇವೆಲ್ಲ ನಮಗೆ ನಿವಾರಣೆ ಆಗಬೇಕು ಅಂತಂದರೆ ನಾವು ಮೊದಲು ತೋಟಗಳಲ್ಲಿ ನಾವು ಒಳ್ಳೆಯ ಗಾಳಿ ವಾತಾವರಣಗಳು ತಗೋಬೇಕು. ಲ್ಯಾಂಡ್ ತಗೊಳ್ಳೋದು ಒಂದು ದೊಡ್ಡ ವಿಷಯನೇ ಸ್ನೇಹಿತರೆ. ನಾವು ತಗೊಂಡು ಖಾಲಿ ಬಿಟ್ಟರೆ ಅದಕ್ಕೆ ಒಂದು ಮರ್ಯಾದೆ ಅನ್ನೋದಿರಲ್ಲ. ಅಲ್ಲಿ ನಾವು ಕೆಲವು ಗಿಡಗಳನ್ನ ಹಾಕಿಬಿಟ್ಬಿಡ್ಬೇಕು. ನಾವು ಒಳ್ಳೊಳ್ಳೆ ಗಿಡ ಮರಗಳನ್ನ ಹಾಕಿ ಬಿಟ್ಬಿಟ್ರೆ ಅದು ಕೂಡ ಪ್ರಕೃತಿಗೆ ನಾವು ಏನೋ ಅಲ್ಪ ಸ್ವಲ್ಪ ನಮ್ಮ ಕೈಯಿಂದ ಆದಂಥ ಸಹಾಯ ಅನ್ಕೊಬೋದು, ಇಲ್ಲ ನಾವು ಪ್ರಕೃತಿಗೆ ಕೊಡುವಂಥ ಒಂದು ಕೊಡುಗೆ ಅಂತಲೂ ತಿಳ್ಕೊಬೋದು ಸ್ನೇಹಿತರೆ. ಯಾಕೆಂದರೆ ನಾವು ನಮ್ಮ ತೋಟದಲ್ಲಿ ಏನು ಗಿಡ ಹಾಕ್ತೀವೋ ಅಲ್ಲಿ ಬರೋವಂಥ ಗಾಳಿ ಒಂದು 4 ಜನಕ್ಕೆ ಅನುಕೂಲ ಆಗುತ್ತೆ. ಸಾವಯವ ಕೃಷಿ ಮಾಡೋದ್ರಿಂದ ಒಳ್ಳೊಳ್ಳೆ ಹಣ್ಣಿನ ಗಿಡಗಳು ಹಾಕ್ಕೊಂಡು ಇವತ್ತು ನಾವು ತಿನ್ನೋ ಹಣ್ಣೆಲ್ಲ ಪಾಯ್ಸನ್ನು. ಅದರಿಂದ ನಮಗೆ ಒಳ್ಳೆ ಇದಾಗಬೇಕು ಅಂತ ನಾವಿಲ್ಲಿ ಈ ಥರ ಜಾಗದಲ್ಲಿ ಒಳ್ಳೆ ಬೆಳೆಗಳನ್ನ ಬೆಳ್ಕೊಂಡು ನಾವು ಆಹಾರ ಸೇವನೆ ಮಾಡಿದ್ರೆ ಇನ್ನೂ ಅದ್ಭುತವಾಗಿರುತ್ತೆ ಸ್ನೇಹಿತರೆ. ನಿಮಗೆ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಎಷ್ಟೋ ಜನಗಳು ನನಗೆ ಒಳ್ಳೆ ಭೂಮಿ ಇರಲಿ, ಒಳ್ಳೆ ನೀರಾವರಿ ಇರಲಿ, ನಾವು ಎಲ್ಲೇ ಹೋಗಲಿ ನಮ್ಮ ಫಸ್ಟ್ ಪ್ರಾಮುಖ್ಯತೆ ರೋಡು, ನೀರು, ಡಾಕ್ಯುಮೆಂಟ್ಸ್ ಯಾವಾಗಲೂ ಈ 3 ಕ್ಲಿಯರಾಗಿರ್ಬೇಕು ಸ್ನೇಹಿತರೆ. ರೋಡ್ ಮಾತ್ರ ಇರಲೇಬೇಕು. ನಾನು ತಗೊಡ್ತೀನಿ ಮಾಡ್ತೀನಿ ಮುಂದಕ್ಕೆ ಕೊಡ್ತಾರೆ ಅನ್ನೋದೆಲ್ಲ ಇರಬಾರ್ದು ಸ್ನೇಹಿತರೆ. ರೋಡ್ ಕ್ಲಿಯರಾಗಿರಲಿ, ಅದು ಒಳಗಡೆಗಾರ ಇರಲಿ, ಎಷ್ಟು ದೂರನಾರು ಒಳಗಡೆ ಇರಲಿ, ಗೌರ್ಮೆಂಟ್ ರೋಡ್ ಇರಲಿ, ಕ್ಲಿಯರಾಗಿರಲಿ. ನಮ್ಗೆ ಯಾಕೆ ಅಂತಾರೆ ಇನ್ನೊಬ್ರು ಕೊಡ್ತಾರೆ ಅನ್ನೋದನ್ನು ನಂಬ್ಕೊಂಡು ವ್ಯವಹಾರ ಮಾಡೋಕ್ಕಾಗಲ್ಲ. ಯಾಕೆಂದರೆ ಎಷ್ಟೋ ಜನಗಳು ಪಾಪ ನಂಬ್ಕೊಂಡು ಮೋಸ ಹೋಗಿದ್ದಾರೆ. ಆ ಥರ ಎಲ್ಲ ಆಗೋದು ಬೇಡ. ನಿಮಗೆ ಕರೆಕ್ಟಾಗಿರುವಂಥ ದಾರಿ, ನೀರವರೆಗೆ ನಾವು ಪ್ರಾಮುಖ್ಯತೆನ ಕೊಡೋಣ. ನಮಗೆ ಬೇಕಾಗಿರೋ ಗಿಡಗಳನ್ನ ಹಾಕ್ಕೊಂಡು ನಾವು ಇಲ್ಲಿ ಬೆಳೆಸೋಣ. ನಾವು ಒಬ್ಬರಿಂದ ಒಬ್ಬರು ಸಹಾಯ ಮಾಡೋಣ. ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾಡೋಣ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.